Welcome to Get Solutions. This is your Lokesh. So in this module, we are going to discuss the dividend and working capital decisions. Only the theory concepts, that is only the pending. Let's see how the dividend and working capital decisions affect the firm value and how it will be helpful to the business operations. Let's see the concept dividend decision. So generally we know that that is the dividend is the portion of profit ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ ಅಲ್ವಾ. ಸೊ here the dividend, see that once a company makes a profit ಅಥವಾ ಸರ್ಪ್ಲಸ್ ಏನಾದ್ರು ತಗೊಂಡಿದೆ ಅಂತ ಹೇಳಿದ್ರೆ that dividend must decide on what to do with the profits, and the company must be decide on what to do with the profits and how they could continue to retain the profits with the company ಅಂತ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡೆಫಿನೇಷನ್ ಆಫ್ ಡಿವಿಡೆಂಟ್ ಡಿಸಿಷನ್ ಹೇಳ್ತಾರೆ. ಸೊ ಜನರಲ್ ಆಗಿ ನಮಗೆ ಗೊತ್ತಿದೆ ಡಿವಿಡೆಂಟ್ ಇಸ್ ದ ಪೋರ್ಷನ್ ಆಫ್ ಪ್ರಾಫಿಟ್. ಈ ಡಿವಿಡೆಂಟ್ ನ ಯಾವ ರೀತಿನಲ್ಲಿ ಶೇರ್ ಹೋಲ್ಡರ್ಸ್ಗೆ ಕೊಡ್ಬೇಕಾಗತ್ತೆ ಅಂಡ್ ಯಾವ ರೀತಿನಲ್ಲಿ ಆ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ನ ಕೊಡಬೇಕು ಅಂತ ಹೇಳಿದ್ರೆ ಕಂಪನಿ ಯಾವ ರೀತಿನಲ್ಲಿ ಪ್ರಾಫಿಟ್ಸ್ ನ ಮಾಡಬೇಕು ಅಂತ ಡಿಸಿಷನ್ಸ್ ತಗೊಳುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಿಯರ್ ಸಿ ದ ಡೆಫಿನೇಷನ್ ಆಸ್ ಪರ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಪ್ರಕಾರ ಈ ಒಂದು ಡಿವಿಡೆಂಟ್ ಡಿಸಿಷನ್ ಅಂತ ಹೇಳಿದ್ರೆ, ಸಿ ಎ ಡಿವಿಡೆಂಟ್ ಈಸ್ ಎ ಡಿಸ್ಟ್ರಿಬ್ಯೂಷನ್ ಟು ದ ಶೇರ್ ಹೋಲ್ಡರ್ಸ್. ಡೆಫಿನೆಟ್ಲಿ ದಟ್ ಇಸ್ ಡಿವಿಡೆಂಟ್ಸ್ ನ ಯಾರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಯಾವ್ದ್ರಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ದಟ್ ಇಸ್ ಔಟ್ ಆಫ್ ಪ್ರಾಫಿಟ್ಸ್ ಆರ್ ರಿಸರ್ವ್ಸ್ ಆರ್ ಅವೈಲಬಲ್ ಇನ್ ದ ಕಂಪನಿ. ಓಕೆ, ಯಾವ್ದಾದ್ರು ಒಂದು ಪರ್ಪಸ್ಗೆ ನಾವು ಆ ಒಂದು ಡಿವಿಡೆಂಟ್ಸ್ ಅಥವಾ ಪೋರ್ಷನ್ ಆಫ್ ಪ್ರಾಫಿಟ್ ನ ಶೇರ್ ಹೋಲ್ಡರ್ಸ್ ಏನಾದ್ರು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಅಂತ ಹೇಳಿದ್ರೆ ಅದನ್ನ ನಾವು ಡಿವಿಡೆಂಟ್ ಡಿಸಿಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂಡ್ ಆಲ್ಸೋ ಈಗ ರಿಟೇನ್ಡ್ ಅರ್ನಿಂಗ್ಸ್, ನಮಗೆ ಅರ್ನಿಂಗ್ಸ್ ಇದ್ರೆ ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ದಿಸ್ ಅರ್ನಿಂಗ್ಸ್ ಆರ್ ರಿಟೇನ್ಡ್ ಅರ್ನಿಂಗ್ಸ್ ಇಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂದ್ರೆ ಇನ್ನೂ ಡಿಸ್ಟ್ರಿಬ್ಯೂಟ್ ಮಾಡಿರೋದಿಲ್ಲ, ಬಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವ ರೀತಿನಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬಹುದು? ಅದೇ ಡಿವಿಡೆಂಟ್ಸ್ ಮುಖಾಂತರ ನಾವು ಡಿಸ್ಟ್ರಿಬ್ಯೂಟ್ ಮಾಡಬಹುದು. So therefore, a dividend is distributed to the shareholders out of the profits and reserves ಅಂತ ನಾವು ಹೇಳ್ತೀವಿ. Okay, and next you see ಆಯ್ತು. ನೆಕ್ಸ್ಟ್ ಟೈಪ್ಸ್ ಆಫ್ ಡಿವಿಡೆಂಟ್. ಇದು ಅಷ್ಟೇ ನಾವು ಜನರಲ್ ಆಗಿ ಬರಿಬಹುದಾಗುತ್ತೆ. ಟೈಪ್ಸ್ ಆಫ್ ಡಿವಿಡೆಂಟ್ಸ್ ವೆರಿ ಈಸಿ ಕಾನ್ಸೆಪ್ಟ್. ಸಿ ಟೈಪ್ಸ್ ಆಫ್ ಡಿವಿಡೆಂಟ್ ಇದಿಲ್ಲ. ಓಕೆ, ಟೈಪ್ಸ್ ಆಫ್ ಯಾವ್ಯಾವ ರೀತಿಯಲ್ಲಿ ಡಿವಿಡೆಂಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಇಲ್ಲಿ ವಿ ಹ್ಯಾವ್ ವೇರಿಯಸ್ ಟೈಪ್ಸ್ ಆಫ್ ಡಿವಿಡೆಂಟ್ಸ್. ದಟ್ ಈಸ್ ಕ್ಯಾಶ್ ಡಿವಿಡೆಂಟ್ಸ್ ಅಂಡ್ ಬೋನಸ್ ಶೇರ್ಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟಾಕ್ ಡಿವಿಡೆಂಟ್ ಅಂತಾನೆ ಕೊಡಬಹುದು ಅಥವಾ ತಗೋಬಹುದು. ಅಥವಾ ಪ್ರಾಪರ್ಟಿ ಡಿವಿಡೆಂಟ್ ಅಂಡ್ ಇಂಟರಿಮ್ ಡಿವಿಡೆಂಟ್ ಅಂಡ್ ಆನ್ಯುಯಲ್ ಡಿವಿಡೆಂಟ್ ಅಂತ ಹೇಳ್ಬಿಡುತ್ತೆ. ಅಂಡ್ ಸ್ಪೆಷಲ್ ಡಿವಿಡೆಂಟ್ ಅಂಡ್ ಎಕ್ಸ್ಟ್ರಾ ಡಿವಿಡೆಂಟ್ ಅಂಡ್ ರೆಗ್ಯುಲರ್ ಕ್ಯಾಶ್ ಡಿವಿಡೆಂಟ್ಸ್ ಅಂಡ್ ಸ್ಕ್ರಿಪ್ಟ್ ಡಿವಿಡೆಂಟ್ ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರಾಮಿಸರಿ ನೋಟ್ ಅಥವಾ ಬಾಂಡ್ ಡಿವಿಡೆಂಟ್ ಅಂತ ನಾವು ಕರಿಬಹುದು. ಅಂಡ್ ಲಿಕ್ವಿಡೇಟಿಂಗ್ ಡಿವಿಡೆಂಟ್. ಸೊ ಏನಿದು ಕ್ಯಾಶ್ ಡಿವಿಡೆಂಟ್ ಅಂತ ಹೇಳಿದ್ರೆ, ದಿಸ್ ಇಸ್ ಜನರಲ್. ಸಿ ವೆನ್ ದ ಕಂಪನಿ ಡಿಸ್ಟ್ರಿಬ್ಯೂಟ್ ದ ಡಿವಿಡೆಂಟ್ ಇನ್ ಕ್ಯಾಶ್, ಕ್ಯಾಶ್ ಅಲ್ಲಿ ಏನಾದ್ರು ಕೊಟ್ರೆ ಅದನ್ನ ನಾವು ಕ್ಯಾಶ್ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸಿಮಿಲರ್ಲಿ ಬೋನಸ್ ಡಿವಿಡೆಂಟ್, ಇಲ್ಲಿ ನೋಡಿ ಬೋನಸ್ ಡಿವಿಡೆಂಟ್ ನ ನಾವು ಏನಂತ ಕರಿಬಹುದು ಅಂತ ಹೇಳಿದ್ರೆ ಸ್ಟಾಕ್ ಡಿವಿಡೆಂಟ್ ಅಂತಾನು ಸಹ ನಾವು ಕರಿಬಹುದು. ವೈ ಇನ್ ದ ಸೆನ್ಸ್ ಎ ಸ್ಟಾಕ್ ಡಿವಿಡೆಂಟ್ ಇಸ್ ಅ ಪೇಮೆಂಟ್ ಮೇಡ್ ಟು ದ ಶೇರ್ ಹೋಲ್ಡರ್ಸ್ ಇನ್ ದ ಫಾರ್ಮ್ ಆಫ್ ಅಡಿಷನಲ್ ಶೇರ್ಸ್. ಇಲ್ಲಿ ಬೋನಸ್ ಶೇರ್ಸ್ ಅಂತ ಹೇಳಿದ್ರೆ ಅಡಿಷನಲ್ ಶೇರ್ಸ್ ಅಲ್ಲಿ ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಥವಾ ಇದನ್ನ ನಾವು ಅಡಿಷನಲ್ ಸ್ಟಾಕ್ಸ್ ಅಂತಾನೆ ಹೇಳ್ಬೋದು. ಅದನ್ನ ನಾವು ಬೋನಸ್ ಶೇರ್ಸ್ ಅಥವಾ ಸ್ಟಾಕ್ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಅದೇ ರೀತಿನಲ್ಲಿ ಸಿ ತುಂಬಾ ಈಸಿ ಇದೆ. ಅಂಡ್ ಪ್ರಾಪರ್ಟಿ ಡಿವಿಡೆಂಟ್, ಏನು ಪ್ರಾಪರ್ಟಿ ಡಿವಿಡೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪೇಮೆಂಟ್ ಮೇಡ್ ಟು ದ ಶೇರ್ ಹೋಲ್ಡರ್ಸ್ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಮ್ ಅಸೆಟ್ಸ್ ನ ಕೊಡೋದು. ಅಥವಾ ಸಚ್ ಈ ಅಸೆಟ್ಸ್ ಯಾವ್ಯಾವ್ದು ಅಂತ ಹೇಳಿದ್ರೆ ನಮಗೆ ರಿಯಲ್ ಎಸ್ಟೇಟ್ ನ ಕಂಪನಿನಲ್ಲಿ ಶೇರ್ ಹೋಲ್ಡರ್ಸ್ಗೆ ಕೊಡೋದು, ಮತ್ತೆ ಕೆಲವೊಂದು ಸ್ಟಾಕ್ಸ್ ನ ಅಥವಾ ಇನ್ವೆಂಟರೀಸ್ ನ ಕೊಡೋದು, ಅಥವಾ ಕೆಲವೊಂದು ಪ್ರಾಪರ್ಟೀಸ್ ನ ಕೊಟ್ರೆ ಇನ್ ದ ಫಾರ್ಮ್ ಆಫ್ ಡಿವಿಡೆಂಟ್, ಅದನ್ನ ನಾವು ಪ್ರಾಪರ್ಟಿ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಅಂಡ್ ಇಂಟರಿಮ್ ಡಿವಿಡೆಂಟ್. ಸೊ ಇಂಟರಿಮ್ ಡಿವಿಡೆಂಟ್ ಅಂಡ್ ಆನ್ಯುಯಲ್ ಡಿವಿಡೆಂಟ್ ಇಟ್ ಇಸ್ ಡಿಪೆಂಡ್ಸ್ ಆನ್ ದ ಪೀರಿಯಡ್ ಆಫ್ ಟೈಮ್. ಆ ಒಂದು ಪೀರಿಯಡ್ಗೆ ಅಥವಾ ಪೀರಿಯಡ್ ಆಫ್ ಟೈಮ್ಗೆ ಡಿಪೆಂಡ್ ಆಗುತ್ತೆ ಅಥವಾ ಟೈಮ್ಗೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಇಂಟರಿಮ್ ಡಿವಿಡೆಂಟ್ ಇಸ್ ಆಲ್ಸೋ ಪೇಮೆಂಟ್ ಟು ದ ಶೇರ್ ಹೋಲ್ಡರ್ಸ್. ಸೊ ಯಾವಾಗ ಅಂತ ಹೇಳಿದ್ರೆ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್,
ಅಂದ್ರೆ ಆ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಯಾವ್ದಾದ್ರೂ ಒಂದು ಡೇ ಅಥವಾ ಆ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಯಾವಾಗಾದ್ರೂ ಒಂದು ಸರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ಇಂಟರಿಮ್ ಡಿವಿಡೆಂಟ್ ಅಂತ ಹೇಳಿ ನಾವು ಕರಿತೀವಿ. ಬಟ್ ಇಲ್ಲಿ ಆನ್ಯುಯಲ್ ಡಿವಿಡೆಂಟ್ ಅಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ದಿ ಡಿವಿಡೆಂಟ್ ವೆನ್ ದ ಕಂಪನಿ ಪೇ ದ ಡಿವಿಡೆಂಟ್ ಅಟ್ ದ ಎಂಡ್ ಆಫ್ ದ ಇಯರ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಆನ್ಯುಯಲ್ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅದೇ ರೀತಿನಲ್ಲಿ ಸ್ಪೆಷಲ್ ಡಿವಿಡೆಂಟ್. ಸಿ ಸ್ಪೆಷಲ್ ಡಿವಿಡೆಂಟ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಎ ಒನ್ ಟೈಮ್ ಪೇಮೆಂಟ್ ಟು ದ ಶೇರ್ ಹೋಲ್ಡರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಒಂದು ಸರಿ ಕೊಡೋ ಒಂದು ಡಿವಿಡೆಂಟ್ ನಾವು ಸ್ಪೆಷಲ್ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇದನ್ನ ಯೂಶುವಲ್ ಆಗಿ ಸಿ ವೆನ್ ದ ಕಂಪನಿ ಹ್ಯಾಸ್ ದ ಎಕ್ಸಸ್ ಆಫ್ ಪ್ರಾಫಿಟ್, ತುಂಬಾ ಪ್ರಾಫಿಟ್ಸ್ ಏನಾದ್ರೂ ಬಂದಿದೆ ಅಂತ ಹೇಳಿದ್ರೆ ಆಗ ಆ ಎಕ್ಸ್ಟ್ರಾ ಡಿವಿಡೆಂಟ್ ಈಸ್ ಮೇಡ್ ಅಂಡ್ ಇಟ್ ದೆನ್ ದ ಎಕ್ಸ್ಟ್ರಾ ಡಿವಿಡೆಂಟ್ ಈಸ್ ಪೇಡ್ ಟು ದ ಶೇರ್ ಹೋಲ್ಡರ್ಸ್. ಯಾವಾಗ ಕಂಪನಿಗೆ ಯೂಶಲಿ ಎಕ್ಸಸ್ ಆಫ್ ಪ್ರಾಫಿಟ್ಸ್ ಬರುತ್ತೋ ಆಗ ಡಿವಿಡೆಂಟ್ಸ್ ಏನಾದ್ರು ಕೊಟ್ಟಿದೆ ಅಂತ ಅದನ್ನು ನಾವು ಸ್ಪೆಷಲ್ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂಡ್ ಎಕ್ಸ್ಟ್ರಾ ಡಿವಿಡೆಂಟ್ ಇದನ್ನ ನಾವು ಎಕ್ಸ್ಟ್ರಾ ಡಿವಿಡೆಂಟ್ ಅಂತ ಸಹ ನಾವು ಕರಿಬಹುದು. ದಟ್ ಈಸ್ ಸಿಮಿಲರ್ಲಿ ಎಕ್ಸ್ಟ್ರಾ ಡಿವಿಡೆಂಟ್ ಅಂತ ಹೇಳಿದ್ರೆ ಯಾವಾಗ ಕಂಪನಿಗೆ ಮ್ಯಾಕ್ಸಿಮಮ್ ಸರ್ಪ್ಲಸ್ ಅಥವಾ ಹೈಯೆಸ್ಟ್ ಸರ್ಪ್ಲಸ್ ಅಥವಾ ಎಕ್ಸ್ಟ್ರಾ ಸರ್ಪ್ಲಸ್ ಬರುತ್ತಲ್ವಾ ಆಗ ಕೊಡೋ ಒಂದು ಡಿವಿಡೆಂಟ್ ನಾವು ಎಕ್ಸ್ಟ್ರಾ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂಡ್ ರೆಗ್ಯುಲರ್ ಕ್ಯಾಶ್ ಡಿವಿಡೆಂಟ್. ಸಿ ಇಲ್ಲಿ ರೆಗ್ಯುಲರ್ ಕ್ಯಾಶ್ ಡಿವಿಡೆಂಟ್ ಅಂತ ಹೇಳಿದ್ರೆ ಪಿರಿಯಾಡಿಕ್ ಪೇಮೆಂಟ್ ಅಂತಾನೆ ನಾವು ಹೇಳ್ಬಹುದು. ಯಾಕಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಪೇ ಮಾಡ್ತಾ ಇರುತ್ತೆ. ಯಾರಿಗೆ ಪೇ ಮಾಡುತ್ತೆ? ದಟ್ ಈಸ್ ಶೇರ್ ಹೋಲ್ಡರ್ಸ್. ವೆನ್ ದ ಕಂಪನಿ ಪೇ ದ ಡಿವಿಡೆಂಟ್ ರೆಗ್ಯುಲರ್ಲಿ ಇನ್ ಕ್ಯಾಶ್ ಟು ದ ಡಿವಿಡೆಂಟ್ ಹೋಲ್ಡರ್ಸ್ ಆರ್ ದ ಶೇರ್ ಹೋಲ್ಡರ್ಸ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ರೆಗ್ಯುಲರ್ ಕ್ಯಾಶ್ ಡಿವಿಡೆಂಟ್. ಇದನ್ನ ಯೂಶುವಲ್ ಆಗಿ ಕ್ವಾರ್ಟರ್ಲಿ ಕೊಡ್ತಾರೆ ಮತ್ತೆ ಆನ್ಯುಯಲ್ ಆಗಿ ಕೊಡ್ತಾ ಬರ್ತಾರೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಸ್ಕ್ರಿಪ್ಟ್ ಡಿವಿಡೆಂಟ್. ಸೊ ಇದು ದಿಸ್ ಇಸ್ ಇಂಪಾರ್ಟೆಂಟ್. ಅಂಡ್ ಸ್ಕ್ರಿಪ್ಟ್ ಡಿವಿಡೆಂಟ್ ಇಸ್ ಆಲ್ಸೋ ಪೇಮೆಂಟ್ ಟು ದ ಶೇರ್ ಹೋಲ್ಡರ್ಸ್. ಇದನ್ನ ನಾವು ಪ್ರಾಮಿಸರಿ ನೋಟ್ ಅಥವಾ ಬಾಂಡ್ ಡಿವಿಡೆಂಟ್ ಅಂತಾನೆ ನಾವು ಹೇಳಬಹುದು. ಓಕೆ, ಸೊ ಇದನ್ನ ನಾವು ಜನರಲ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಯಾವುದಕ್ಕೆ? ಶೇರ್ಸ್ಗೆ ಮತ್ತೆ ಕ್ಯಾಶ್ಗೆ ಲೇಟರ್ ಕನ್ವರ್ಟ್ ಮಾಡಬಹುದು. ಅಂದ್ರೆ when the dividend is paid to the shareholders in the form of promissory note or bond, later it is converted into cash or shares ಗೆ ಕನ್ವರ್ಟ್ ಮಾಡಿದರೆ ಅದನ್ನ ನಾವು ಸ್ಕ್ರಿಪ್ಟ್ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಅಂಡ್ ಸಿಮಿಲರ್ಲಿ ದಟ್ ಈಸ್ ದ ಲಾಸ್ಟ್ ಒನ್ ಇಸ್ ಲಿಕ್ವಿಡೇಟಿಂಗ್ ಡಿವಿಡೆಂಟ್. ಸೊ ಲಿಕ್ವಿಡೇಟಿಂಗ್ ಡಿವಿಡೆಂಟ್ ಅನ್ನ ಸಹ ನಾವು ಶೇರ್ ಹೋಲ್ಡರ್ಸ್ ಗೆ ಕೊಡ್ತೀವಿ. ಯಾವಾಗ ಅಂತ ಹೇಳಿದ್ರೆ ದಟ್ ಈಸ್ ವೆನ್ ದ ಕಂಪನಿ ಈಸ್ ವೈಂಡಿಂಗ್ ಅಪ್. ಕಂಪನಿ ಯಾವಾಗ ಕ್ಲೋಸ್ ಆಗುತ್ತೋ ಅವಾಗ ಆ ಒಂದು ಕಂಪನಿ ಶೇರ್ ಹೋಲ್ಡರ್ಸ್ ಏನಾದ್ರು ಡಿವಿಡೆಂಟ್ ನ ಪೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಗ ಅದನ್ನ ನಾವು ಲಿಕ್ವಿಡಿಟಿ ಅಥವಾ ಲಿಕ್ವಿಡೇಟಿಂಗ್ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಲ್ಲಿ ಜನರಲ್ ಆಗಿ ಕಂಪನಿ ಅಸೆಟ್ಸ್ ನ ಬಂದ್ಬಿಟ್ಟು ಅಂದ್ರೆ ಕಂಪನಿ ಅಸೆಟ್ಸ್ ಎಲ್ಲಾ ಡೆಪ್ಟ್ಸ್ ನ ಸೆಟಲ್ ಮಾಡಿದ್ದ ಆದ್ಮೇಲೆ ಈ ಒಂದು ಲಿಕ್ವಿಡಿಟಿ ಡಿವಿಡೆಂಟ್ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಾ ಬರುತ್ತೆ. ಓಕೆ, ಸೊ ದೀಸ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಡಿವಿಡೆಂಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂಡ್ ನೆಕ್ಸ್ಟ್ ಈಗ ನಿಮಗೆ ಡಿವಿಡೆಂಟ್ ಅಂತ ಆದ್ರೆ ಇಟ್ ಇಸ್ ಅ ಪೋರ್ಷನ್ ಆಫ್ ಪ್ರಾಫಿಟ್ ಅಂತ ಗೊತ್ತಿದೆ. ಓಕೆ, ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ದ ಶೇರ್ ಹೋಲ್ಡರ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದೆ. ಸೊ ಈ ಡಿವಿಡೆಂಟ್ ಬಗ್ಗೆ ಕೆಲವೊಂದು ಡಿಸಿಷನ್ಸ್ ನಾವು ತಗೊಳ್ತೀವಲ್ವಾ, ಸೊ ಅದನ್ನ ನಾವು ಡಿವಿಡೆಂಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಜನರಲಿ ಇಲ್ಲಿ ನೋಡಿ ಡಿವಿಡೆಂಟ್ ಪಾಲಿಸಿ ಇಸ್ ಅಬೌಟ್ ದ ಡಿಸೈಡಿಂಗ್ ಅಬೌಟ್ ದ ಡಿವಿಡೆಂಟ್ಸ್. ದಟ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಪೇ ಫಾರ್ ದ ಇನ್ವೆಸ್ಟರ್ಸ್ ಆನ್ ವಾಟ್ ಟೈಪ್ ಆನ್ ವಾಟ್ ಬೇಸ್ ಅನ್ನೋದನ್ನ ನಾವು ಡಿಸೈಡ್ ಮಾಡೋದನ್ನ ಡಿವಿಡೆಂಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಿಯರ್ ದ ಡಿವಿಡೆಂಟ್ ಪಾಲಿಸಿ ಇಸ್ ಡಿಸೈಡಿಂಗ್ ಹೌ ಮಚ್ ಆಫ್ ದ ಅರ್ನಿಂಗ್ಸ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ದ ಶೇರ್ ಹೋಲ್ಡರ್ಸ್ ಅನ್ನೋದನ್ನ ಡಿಸೈಡ್ ಮಾಡೋದೇ ಇಲ್ಲಿ ಡಿವಿಡೆಂಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓಕೆ, ಸೊ ಇಲ್ಲಿ ಸಿಮಿಲರ್ಲಿ ನೋಡಿ ಡಿವಿಡೆಂಟ್ ಪಾಲಿಸಿ ಯಾವ ರೀತಿನಲ್ಲಿ ಡಿವಿಡೆಂಡ್ಸ್ ನ ನಾವು ಪೇ ಮಾಡಬೇಕು, ಯಾವ ಪ್ರಕಾರ ನಾವು ಪೇ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ಡಿಸೈಡ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಇಲ್ಲಿ ನಮಗೆ ಟೈಪ್ಸ್ ಆಫ್ ಡಿವಿಡೆಂಟ್ ಪಾಲಿಸೀಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಯಾವ ಯಾವ ಡಿವಿಡೆಂಟ್ ಪಾಲಿಸೀಸ್ ನ ಕಂಪನಿ ಬಂದು ಫಾಲೋ ಮಾಡುತ್ತೆ ಅಂತ ಆದ್ರೆ ಅದರಲ್ಲಿ ಒಂದನೇದು ಉಂಟು ರೆಸಿಡಿಯಲ್ ಡಿವಿಡೆಂಟ್ ಪಾಲಿಸಿ ಅಂತಾನೆ ನಾವು ಹೇಳಬಹುದು. ಏನಿದು ರೆಸಿಡಿಯಲ್ ಡಿವಿಡೆಂಟ್ ಪಾಲಿಸಿ? ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಒಂದು ರೆಸಿಡಿಯಲ್ ಡಿವಿಡೆಂಟ್ ಪಾಲಿಸಿ ಅಂತ. ಈ ರೆಸಿಡಿಯಲ್ ಡಿವಿಡೆಂಟ್ ಪಾಲಿಸಿ ಏನು ಅಂತ ಹೇಳಿದ್ರೆ ಕಂಪನಿ ಬಂದ್ಬಿಟ್ಟು ಡಿವಿಡೆಂಟ್ ನ ಪೇ ಮಾಡುತ್ತೆ. ಯಾವಾಗ ಅಂತ ಹೇಳಿದ್ರೆ ಓನ್ಲಿ ಆಫ್ಟರ್ ಮೀಟಿಂಗ್ ಇಟ್ಸ್ ಇನ್ವೆಸ್ಟ್ಮೆಂಟ್ ಅಂಡ್ ಫೈನಾನ್ಷಿಯಲ್ ನೀಡ್ಸ್. ಕಂಪನಿಗೆ ಅಥವಾ ಕಂಪನಿ ತನ್ನ ಎಲ್ಲಾ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ನ ಮತ್ತೆ ಫೈನಾನ್ಷಿಯಲ್ ಗೋಲ್ಸ್ ನ ಅಥವಾ ನೀಡ್ಸ್ ನ ಮೀಟ್ ಮಾಡಿದ್ದಾದ್ಮೇಲೆ ಉಳಿದಿರೋ ಅಮೌಂಟ್ ಅಲ್ಲಿ ಏನಾದ್ರೂ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಟ್ ನ ಪೇ ಮಾಡಿದ್ರೆ ಅದನ್ನ ನಾವು ರೆಸಿಡಿಯಲ್ ಡಿವಿಡೆಂಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಈಸ್ ಡಿವಿಡೆಂಟ್ ಪಾಲಿಸಿ. ಅಂದ್ರೆ ಇದನ್ನ ನಾವು ಸ್ಟೇಬಲ್ ಡಿವಿಡೆಂಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಇದು ಸ್ಟೇಬಲ್ ಡಿವಿಡೆಂಟ್ ಪಾಲಿಸಿ ಅಂತಾನೆ ಬರ್ಬೇಕಾಗಿತ್ತು, ಬಟ್ ಡಿವಿಡೆಂಟ್ ಪಾಲಿಸಿ ಅಂದ್ರೆ ಟೇಕ್ ಡೌನ್ ದಟ್ ಸ್ಟೇಬಲ್ ಡಿವಿಡೆಂಟ್ ಪಾಲಿಸಿ. ಏನಿದು ಸ್ಟೇಬಲ್ ಡಿವಿಡೆಂಟ್ ಪಾಲಿಸಿ? 1 minute.
ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ ಅಂತಾನೆ ನಾವು ಹೇಳ್ಬಹುದು. ಏನಿದು ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ? ದ ನೇಮ್ ಓನ್ಲಿ ಇಂಡಿಕೇಟ್ ಇಟ್ ಈಸ್ ಸ್ಟೇಬಲ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಅಂದ್ರೆ ದಟ್ ಈಸ್ ದ ಕಂಪನಿ ನೀಡ್ ಟು ಮೇಂಟೈನ್ ಎ ಕನ್ಸಿಸ್ಟೆಂಟ್ ಡಿವಿಡೆಂಟ್ ಪೇಔಟ್ ರೇಷಿಯೋ ಓವರ್ ಎ ಪೀರಿಯಡ್ ಆಫ್ ಟೈಮ್. ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಈ ಒಂದು ಡಿವಿಡೆಂಟ್ ಪಾಲಿಸಿನ, ಫಾರ್ ಎಕ್ಸಾಂಪಲ್ 10% ಕೊಡ್ತಾ ಇದೆ ಅಂತ ಹೇಳಿದ್ರೆ 10% ಮೇಂಟೈನ್ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ 11% ಕೊಡ್ತಿದ್ಯಾ ಅಂತ ಹೇಳಿದ್ರೆ 11% ಮೇಂಟೈನ್ ಮಾಡೋದು. ಸೊ ದಿಸ್ ಇಸ್ ಸ್ಟೇಬಲ್. ಅಂದ್ರೆ ಕಂಪನಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸ್ಟೇಬಲ್ ಡಿವಿಡೆಂಟ್ ಪಾಲಿಸೀಸ್ ನ ಪೇ ಮಾಡಿದ್ರೆ, ಅಥವಾ ಕಾನ್ಸ್ಟಾಂಟ್ ಡಿವಿಡೆಂಟ್ ಪಾಲಿಸಿ ನ ಪೇ ಮಾಡಿದ್ರೆ, ಅಥವಾ ಡಿವಿಡೆಂಟ್ ಪೇ ಮಾಡೋದ್ರಲ್ಲಿ ಕನ್ಸಿಸ್ಟೆನ್ಸಿನ ಏನಾದ್ರೂ ಮೇಂಟೈನ್ ಮಾಡಿದ್ರೆ, ಯಾವುದೇ ರೀತಿನಲ್ಲಿ ಫ್ಲಕ್ಚುಯೇಷನ್ಸ್ ಆಗಿರ್ಲಿ, ಇದನ್ನ ಏನಾದ್ರೂ ಈ ಪರ್ಸೆಂಟೇಜಸ್ ಆಫ್ ಡಿವಿಡೆಂಡ್ ಸ್ಟೇಬಲ್ ಅಥವಾ ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿದ್ರೆ ಅಂತಹ ಒಂದು ಡಿವಿಡೆಂಟ್ ಪಾಲಿಸೀಸ್ ನ ಸ್ಟೇಬಲ್ ಡಿವಿಡೆಂಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂಡ್ ಥರ್ಡ್ ಒನ್ ಈಸ್ ಕಾನ್ಸ್ಟಾಂಟ್ ಪೇಔಟ್ ಪಾಲಿಸಿ. ಇಲ್ಲೂ ಅಷ್ಟೇ, ಈ ಕಾನ್ಸ್ಟಂಟ್ ಪೇಔಟ್ ಪಾಲಿಸಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದು ಅಷ್ಟೇ, ಕಂಪನಿ ನೀಡ್ ಟು ಪೇ ಔಟ್ ದ ಡಿವಿಡೆಂಡ್ ಬೇಸ್ಡ್ ಆನ್ ದ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಇಟ್ಸ್ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇದು ಅಷ್ಟೇ, ನಾನು ಹೇಳದ್ನಲ್ಲ ಈಗ 11%, 10%, ದಿಸ್ ಇಸ್ ಕಾಲ್ಡ್ ಆಸ್ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ ಇಟ್ ಪೇ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಫಾರ್ ಎಕ್ಸಾಂಪಲ್ ಡಿಬೆಂಚರ್ಸ್ಗೆ 6% ಅಂತ ಏನಾದಿದ್ರೆ ಅಲ್ಲಿ ಇಂಟ್ರೆಸ್ಟ್ ನ ಪೇ ಮಾಡ್ತಾರೆ, ದಟ್ ಇಸ್ ಫಿಕ್ಸ್ಡ್ ಫಾರ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಆ ರೀತಿನಲ್ಲಿ ವೆನ್ ದ ಕಂಪನಿ ಪೇ ದ ಡಿವಿಡೆಂಡ್ ಬೇಸ್ಡ್ ಆನ್ ದ ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ dividend, then it is called as constant payout. That is constant payout ratio ಅಥವಾ ಡಿವಿಡೆಂಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಟಾರ್ಗೆಟ್ ಪೇಔಟ್ ರೇಷಿಯೋ ಪಾಲಿಸಿ. ಏನಿದು ಟಾರ್ಗೆಟ್ ಪೇಔಟ್ ರೇಷಿಯೋ ಪಾಲಿಸಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಕಂಪನಿ ಬಂದ್ಬಿಟ್ಟು ಒಂದು ಟಾರ್ಗೆಟ್ ಪರ್ಸೆಂಟೇಜ್ ಆಫ್ ಅರ್ನಿಂಗ್ಸ್ ನ ಡಿವಿಡೆಂಟ್ ಆಗಿ ಕನ್ವರ್ಟ್ ಮಾಡಿ ಆ ಡಿವಿಡೆಂಡ್ಸ್ ನ ಶೇರ್ ಹೋಲ್ಡರ್ಸ್ಗೆ ಕೊಡುತ್ತೆ. ಬಟ್ ಇಲ್ಲಿ ಈ ಪೇಔಟ್ ರೇಷಿಯೋ ರೆಸ್ಪಾನ್ಸಸ್ ಟು ಚೇಂಜ್ ಇನ್ ಅರ್ನಿಂಗ್ಸ್ ಅಂಡ್ ಅದರ್ ಫ್ಯಾಕ್ಟರ್ಸ್ ಅಂತಾನೆ ಹೇಳ್ಬೋದು. ಹೇಗಂತ ಹೇಳಿದ್ರೆ, ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಫ್ಯಾಕ್ಟರ್ಸ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಪೇಔಟ್ ರೇಷಿಯೋ ಯಾವ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ಆಗುತ್ತೋ ಆ ಫ್ಯಾಕ್ಟರ್ಸ್ ನ ಕನ್ಸಿಡರೇಷನ್ ಮಾಡಿ ಏನಾದ್ರೂ ಅರ್ನಿಂಗ್ಸ್ ಅಲ್ಲಿ ಡಿವಿಡೆಂಡ್ಸ್ ಏನಾದ್ರೂ ಪೇ ಮಾಡಿದ್ರೆ, ಅಂದ್ರೆ ಟಾರ್ಗೆಟ್ ಪರ್ಸೆಂಟೇಜ್ ಏನಾದ್ರೂ ಪೇ ಮಾಡಿದ್ರೆ ಶೇರ್ ಹೋಲ್ಡರ್ಸ್ಗೆ, ಆ ಒಂದು ಅಥವಾ ಅಂತಹ ಒಂದು ಶೇರ್ ಟೈಪ್ ಅಥವಾ ಅಂತಹ ಒಂದು ಡಿವಿಡೆಂಡ್ ನ ನಾವು ಟಾರ್ಗೆಟ್ ಪೇಔಟ್ ರೇಷಿಯೋ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಿಯರ್ ಎ ಕಂಪನಿ ಏಮ್ಸ್ ಟು ಪೇ ಔಟ್ ದ ಟಾರ್ಗೆಟ್ ಪರ್ಸೆಂಟೇಜ್ ಆಫ್ ಅರ್ನಿಂಗ್ಸ್ ಆಸ್ ದ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್ ಅಂತಾನೆ ನಾವು ಹೇಳಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಝೀರೋ ಡಿವಿಡೆಂಟ್ ಪಾಲಿಸಿ. ಏನಿದು ಝೀರೋ ಡಿವಿಡೆಂಟ್ ಪಾಲಿಸಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಕಂಪನಿ ವಿಲ್ ನಾಟ್ ಪೇ ದ ಡಿವಿಡೆಂಡ್ಸ್, ಬಟ್ ಇನ್ಸ್ಟೆಡ್ ಆಫ್ ಡಿವಿಡೆಂಡ್ಸ್ ಅಂಡ್ ಇನ್ಸ್ಟೆಡ್ ಆಫ್ ರಿಟೈನಿಂಗ್ ಆಲ್ ದ ಅರ್ನಿಂಗ್ಸ್ ಫಾರ್ ದ ರೀಇನ್ವೆಸ್ಟ್ಮೆಂಟ್ ಅಂಡ್ ಡೆಪ್ಟ್ ಅಂಡ್ ರೀಪೇಮೆಂಟ್. ಅಂದ್ರೆ ಇಲ್ಲಿ ಕಂಪನಿ ಬಂದ್ಬಿಟ್ಟು ಯಾವುದೇ ರೀತಿ, ಅಂದ್ರೆ ಝೀರೋ ಡಿವಿಡೆಂಟ್ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಡಿವಿಡೆಂಡ್ ನ ಪೇ ಮಾಡೋದಿಲ್ಲ ಶೇರ್ ಹೋಲ್ಡರ್ಸ್ಗೆ. ಝೀರೋ ಡಿವಿಡೆಂಟ್ ಅಂದ್ರೆ ಡಿವಿಡೆಂಡ್ ನ ಪೇ ಮಾಡೋದಕ್ಕೆ ಇನ್ಸ್ಟೆಡ್ ಆಗಿ ಕಂಪನಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಫೈನಾನ್ಷಿಯಲ್ ನೀಡ್ಸ್ ನ ಮೀಟ್ ಮಾಡೋದಕ್ಕೆ ಮತ್ತೆ ಎಲ್ಲಾ ಅರ್ನಿಂಗ್ಸು ಸಹ ರಿಟೈನ್ ಮಾಡಿ ಇಟ್ಕೊಂಡ್ಬಿಡುತ್ತೆ, ಅಂದ್ರೆ ಡೆಪ್ಟ್ ನ ರಿಕವರಿ ಮಾಡ್ಕೊಳ್ಳೋದಕ್ಕೆ. ಅಂದ್ರೆ ಯಾವುದೇ ರೀತಿಯಲ್ಲೂ ಡಿವಿಡೆಂಡ್ ನ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡದೇ ಇದ್ದಾಗ, ದೆನ್ ದಟ್ ಸಿಚುವೇಶನ್ ಇಸ್ ಕಾಲ್ಡ್ ಆಸ್, ದೆನ್ ದ ಪಾರ್ಟ್ ಇಸ್ ಕಾಲ್ಡ್ ಆಸ್ ಝೀರೋ ಡಿವಿಡೆಂಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರೆಗ್ಯುಲರ್ ಡಿವಿಡೆಂಟ್ ಪಾಲಿಸಿ. ಏನಿದು ರೆಗ್ಯುಲರ್ ಡಿವಿಡೆಂಟ್ ಪಾಲಿಸಿ ಅಂತ ಹೇಳಿದ್ರೆ, ಇಲ್ಲಿ ಕಂಪನಿ ಡಿವಿಡೆಂಡ್ಸ್ ನ ಶೇರ್ ಹೋಲ್ಡರ್ಸ್ಗೆ ಕೊಡುತ್ತೆ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಅಂತಾನೆ ನಾವು ಹೇಳ್ಬಹುದು, ಸಚ್ ಆಸ್ ಕ್ವಾರ್ಟರ್ಲಿ ಆಗ್ಲಿ ಅಥವಾ ಆನ್ಯಲ್ ಆಗ್ಲಿ. ಓಕೆ, ಅದೇ ಇಂಟರಿಮ್ ಡಿವಿಡೆಂಟ್, ಆನ್ಯಲ್ ಡಿವಿಡೆಂಟ್ ಪಾಲಿಸಿ, ದಟ್ ಈಸ್ ರೆಗ್ಯುಲರ್ ಆಗಿ ಏನಾದ್ರು ಪೇ ಮಾಡಿದ್ರೆ ನಾವು ರೆಗ್ಯುಲರ್ ಡಿವಿಡೆಂಟ್ ಪಾಲಿಸಿ. ವೆನ್ ದ ಕಂಪನಿ ಪೇ ದ ಡಿವಿಡೆಂಟ್ ರೆಗ್ಯುಲರ್ಲಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಅಂಡ್ ಇನ್ ಡಿಫರೆಂಟ್ ಟೈಪ್ಸ್ ಬೇಸ್ಡ್ ಆನ್ ದ ಅರ್ನಿಂಗ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ರೆಗ್ಯುಲರ್ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಇಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ, ಎಕ್ಸ್ಟ್ರಾ ಆರ್ ಸ್ಪೆಷಲ್ ಡಿವಿಡೆಂಡ್ಸ್. ವೆನ್ ದ ಕಂಪನಿ ಹ್ಯಾಸ್ ಮ್ಯಾಕ್ಸಿಮಮ್ ಸರ್ಪ್ಲಸ್ ಅಥವಾ ಅರ್ನಿಂಗ್ಸ್ ಏನಾದ್ರು ಬಂದಿದೆ ಅಂತ ಹೇಳಿದ್ರೆ, ಆ ಒಂದು ಸರ್ಪ್ಲಸ್ ಅಲ್ಲಿ ಏನಾದ್ರು ಕೊಟ್ಟಿದೆ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟ್ರಾ ಅಥವಾ ಸ್ಪೆಷಲ್ ಡಿವಿಡೆಂಡ್ ಅಂತಾನೆ ನಾವು ಹೇಳಬಹುದು. ಅದೇ ರೀತಿನಲ್ಲಿ ಹೈಬ್ರಿಡ್ ಡಿವಿಡೆಂಟ್ ಪಾಲಿಸಿ. ಏನಿದು ಹೈಬ್ರಿಡ್ ಡಿವಿಡೆಂಟ್ ಪಾಲಿಸಿ ಅಂತ ಹೇಳಿದ್ರೆ, ಇಲ್ಲಿ ಕಂಪನಿ ಕಂಬೈನ್ಸ್ ದ ಎಲಿಮೆಂಟ್ಸ್ ಆಫ್ ಡಿಫರೆಂಟ್ ಡಿವಿಡೆಂಟ್ ಪಾಲಿಸೀಸ್, ಡಿಫರೆಂಟ್ ಟೈಪ್ಸ್ ಆಫ್ ಡಿವಿಡೆಂಟ್ ಪಾಲಿಸೀಸ್ ನ ಕಂಬೈನ್ಡ್ ಆಗಿ ಡಿವಿಡೆಂಟ್ ಶೇರ್ ಹೋಲ್ಡರ್ಸ್ ಅಥವಾ ಶೇರ್ ಹೋಲ್ಡರ್ಸ್ಗೆ ಇದು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ರೆಗ್ಯುಲರ್ ಡಿವಿಡೆಂಟ್ ಅಂತಾನೆ ಹೇಳ್ಬಹುದು, ಅಥವಾ ಎಕ್ಸ್ಟ್ರಾ ಡಿವಿಡೆಂಟ್ ಅಂತ ಹೇಳ್ಬಹುದು, ಅಥವಾ ಸ್ಪೆಷಲ್ ಡಿವಿಡೆಂಟ್ ಅಂತಾನೆ ಹೇಳ್ಬಹುದು. ಇದೆಲ್ಲ ಕಂಬೈನ್ಡ್ ಆಗಿ ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದೇ ಶೇರ್ ಹೋಲ್ಡರ್ಸ್ಗೆ, ಅದನ್ನ ನಾವು ಹೈಬ್ರಿಡ್ ಡಿವಿಡೆಂಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಈಗ ನಿಮಗೆ
ಡಿವಿಡೆಂಟ್ ಅಂದ್ರೆ ಏನು, ಮತ್ತೆ ಡಿವಿಡೆಂಟ್ ಪಾಲಿಸಿ ಅಂದ್ರೆ ಏನು, ಯಾವ ಯಾವ ಟೈಪ್ಸ್ ಆಫ್ ಡಿವಿಡೆಂಟ್ಸ್ ಬರುತ್ತೆ, ಯಾವ ಯಾವ ಟೈಪ್ಸ್ ಆಫ್ ಡಿವಿಡೆಂಟ್ ಪಾಲಿಸೀಸ್ ಬರುತ್ತೆ ಅನ್ನೋದನ್ನ ನಾವು ಜಸ್ಟ್ ಗ್ಲಾನ್ಸ್ ಮಾಡಿದ್ವಿ. ಈಗ ಡೆಫಿನೆಟ್ ಆಗಿ ಇಟ್ ಈಸ್ ಜನರಲ್ ಕಾನ್ಸೆಪ್ಟ್, ಡಿವಿಡೆಂಟ್ ಬಂದ್ಬಿಟ್ಟು ಮೇಜರ್ ಆಗಿ ಇಂಪಾರ್ಟೆಂಟ್ ಆಗೇ ಆಗತ್ತೆ. ಓಕೆ, ಸೊ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಇದನ್ನ ನಾವು ಜನರಲ್ ಆಗಿ ಹೇಳಬಹುದು. ವೈ ದ ಡಿವಿಡೆಂಟ್ ಅಂಡ್ ಡಿವಿಡೆಂಟ್ ಪಾಲಿಸಿ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಡೆಫಿನೆಟ್ ಆಗಿ ಇಟ್ ಈಸ್ ಎ ಇನ್ಕಮ್ ಟು ದ ಶೇರ್ ಹೋಲ್ಡರ್ಸ್. ಡಿವಿಡೆಂಟ್ ನ ಕೊಟ್ಟಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಇನ್ಕಮ್ ಟು ದ ಶೇರ್ ಹೋಲ್ಡರ್ಸ್. ಅಂದ್ರೆ ಡಿವಿಡೆಂಟ್ ಪ್ರೊವೈಡ್ ದ ರೆಗ್ಯುಲರ್ ಇನ್ಕಮ್ ಟು ದ ಇನ್ವೆಸ್ಟರ್ಸ್. ಹಾಗಾಗಿ ಅವ್ರಿಗೆ ಇನ್ಕಮ್ ಜನರೇಟ್ ಆಗೋದಕ್ಕೆ ಸಹ ಈ ಡಿವಿಡೆಂಟ್ ಬೇಕಾಗುತ್ತೆ. ಅಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಯಾರಾದ್ರೂ ಸಹಿ ಅಥವಾ ಯಾರಾದ್ರೂ ಇನ್ವೆಸ್ಟರ್ ದೇ ವಿಲ್ ಎಕ್ಸ್ಪೆಕ್ಟ್ ಅಂಡ್ ದೇ ಆರ್ ವೆರಿ ರ್ಯಾಷನಲ್. ಒಂದು ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಬೇಸ್ಡ್ ಆನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಓನ್ಲಿ ದೇ ವಿಲ್ ಬಿ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ದ ಕಂಪನಿ, ರೈಟ್? ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನ ತಗೊಳ್ಳೋದಕ್ಕೆ ಈ ಡಿವಿಡೆಂಟ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಡಿವಿಡೆಂಟ್ ನ ಕಂಪನಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ವೆಸ್ಟರ್ಸ್ ವಿಲ್ ನಾಟ್ ಅಟ್ರಾಕ್ಟ್. If the dividend or if the company pays the dividend on regular basis and based on different dividend policies, ಹಾಗಾಗಿ ಅವ್ರು ಡೆಫಿನೆಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕಾಗಿ ಡಿವಿಡೆಂಡ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಅಂಡ್ ಡಿವಿಡೆಂಟ್ ಇಂದ ನಮಗೆ ಅಥವಾ ಇನ್ವೆಸ್ಟರ್ಸ್ಗೆ ಇನ್ಕಮ್ ಬರುತ್ತೆ ಅಂಡ್ ರಿಟರ್ನ್ಸ್ ಬರುತ್ತೆ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದಾರ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ರೀಚ್ ಅಂಡ್ ಮೀಟ್ ದ ಫೈನಾನ್ಷಿಯಲ್ ನೀಡ್ಸ್. ಓಕೆ, ಸೊ ಇದರಿಂದ ರಿಸ್ಕ್ ಬಂದ್ಬಿಟ್ಟು ಅವ್ರಿಗೆ ಕಡಿಮೆ ಮಾಡಬಹುದು ಅಥವಾ ಕಡಿಮೆ ಆಗುತ್ತೆ ಅಂತಾನೆ ನಾವು ಹೇಳಬಹುದು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಥರ್ಡ್ ಒಂದು ರಿಸ್ಕ್ ರಿಡಕ್ಷನ್ ನಮಗೆ ಜನರಲ್ ಆಗಿ ಬರಿಬಹುದು ಅಂತಾನೆ ನಾವು ಹೇಳ್ಬಹುದು. ಅಂಡ್ ಇನ್ಫ್ಲೇಷನ್ ಪ್ರೊಟೆಕ್ಷನ್. ಇಲ್ಲಿ ಇನ್ಫ್ಲೇಷನ್ ಅಂತ ಹೇಳಿದ್ರೆ ವಿ ನೋ ದಟ್ ದ ಪ್ರೈಸ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್ ವಿಲ್ ಬಿ ಗೋಯಿಂಗ್ ಟು ಇನ್ಕ್ರೀಸ್. ಕರೆಕ್ಟ್ ಅಲ್ವಾ? ಯಾವಾಗ ಡಿವಿಡೆಂಟ್ ಬರುತ್ತೋ ಆ ಡಿವಿಡೆಂಟ್ ಇಂದ ಅವರು ಅವ್ರ ಪರ್ಚೇಸಿಂಗ್ ಪವರ್ ನ ಈ ಒಂದು ಡಿವಿಡೆಂಟ್ ಪ್ರೊಟೆಕ್ಷನ್ ಮಾಡುತ್ತೆ. ಯಾಕಂತಂದ್ರೆ ಪ್ರೈಸ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ಕ್ರೀಸ್ ಆದಾಗ ಇನ್ಫ್ಲೇಷನ್ ಸಿಚುವೇಶನ್ ಅಲ್ಲಿ ಕಂಪನಿ ಏನಾದ್ರೂ ಡಿವಿಡೆಂಟ್ ಪೇ ಮಾಡಿದ್ರೆ ಅವರ ಒಂದು ಪರ್ಚೇಸಿಂಗ್ ಪವರ್ ನ ಇನ್ಕ್ರೀಸ್ ಮಾಡುತ್ತಲ್ವಾ. ಸೊ ದಟ್ಸ್ ವೈ ದ ಡಿವಿಡೆಂಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹೇಳಬಹುದು. ನೆಕ್ಸ್ಟ್ ಸಿಗ್ನಲಿಂಗ್ ದ ಫೈನಾನ್ಷಿಯಲ್ ಹೆಲ್ತ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸಿಗ್ನಲಿಂಗ್ ಫೈನಾನ್ಷಿಯಲ್ ಹೆಲ್ತ್ ಅಂತ ಹೇಳಿದ್ರೆ ವೆನ್ ದ ಕಂಪನಿ ಪೇಸ್ ದ ಡಿವಿಡೆಂಟ್ ಟು ದ ಶೇರ್ ಹೋಲ್ಡರ್ಸ್ ದೆನ್ ಇಟ್ ಈಸ್ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು ದ ಇನ್ವೆಸ್ಟರ್ಸ್ ದಟ್ ಎ ಕಂಪನಿ ಫೈನಾನ್ಷಿಯಲಿ ಹೆಲ್ತಿ ಅಂಡ್ ಎ ಸ್ಟ್ರಾಂಗ್ ಕ್ಯಾಶ್ ಪೊಸಿಷನ್ ಇದೆ ಅಂತ ಹೇಳ್ಬೋದು. ಯಾವ ಕಂಪನಿಗೆ ಕ್ಯಾಶ್ ಪೊಸಿಷನ್ ಸ್ಟ್ರಾಂಗ್ ಆಗಿದೆ, ವೆನ್ ದ ಕಂಪನಿ ಈಸ್ ಗುಡ್ ಇನ್ ವೆಲ್ತ್, ಆಗ ಆ ಫೈನಾನ್ಷಿಯಲ್ ಹೆಲ್ತ್ ನ ಅದು ಸಿಗ್ನಲ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ಕಂಪನಿ ಡಿವಿಡೆಂಡ್ ನ ಪೇ ಮಾಡ್ತಿದೆ, ಹೈಯೆಸ್ಟ್ ಡಿವಿಡೆಂಡ್ ನ ಪೇ ಮಾಡ್ತಿದೆ ಅಂತ ಆ ಕಂಪನಿ ಫೈನಾನ್ಷಿಯಲ್ ಹೆಲ್ತ್ ಏನಾಗಿರುತ್ತೆ, ಗುಡ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ದಟ್ಸ್ ವೈ ದ ಡಿವಿಡೆಂಟ್ ಈಸ್ ಎ ಇಂಡಿಕೇಟರ್ ಆಫ್ ಫೈನಾನ್ಷಿಯಲ್ ಹೆಲ್ತ್ ಅಂತ ನಾವು ಹೇಳಬಹುದು. ಅಟ್ರಾಕ್ಟಿಂಗ್ ದ ಇನ್ವೆಸ್ಟರ್ಸ್. ಸಿ ವೆನ್ ದ ಕಂಪನಿ ಪೇಸ್ ದ ಡಿವಿಡೆಂಟ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಅಟ್ರಾಕ್ಟ್ ದ ಇನ್ವೆಸ್ಟರ್ಸ್ ಬಿಕಾಸ್ ಹೈಯೆಸ್ಟ್ ಡಿವಿಡೆಂಟ್ ವಿಲ್ ಅಟ್ರಾಕ್ಟ್ ದ ಇನ್ವೆಸ್ಟರ್ಸ್. ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ದ ಕಂಪನಿ ವಿಚ್ ಪ್ರೊವೈಡ್ಸ್ ದ ಹೈಯೆಸ್ಟ್ ಡಿವಿಡೆಂಟ್. ಓಕೆ, ಎಕನಾಮಿಕಲಿ ಗ್ರೋತ್, ಡೆಫಿನೆಟ್ಲಿ ಎಕನಾಮಿಕ್ ಗ್ರೋತ್ ಆಗಿ ಹೆಲ್ಪ್ ಆಗುತ್ತೆ. ವೆನ್ ದ ಡಿವಿಡೆಂಟ್ ಪೇಮೆಂಟ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಎಕನಾಮಿಕ್ ಗ್ರೋತ್, ದಟ್ ಈಸ್ ಬೈ ಪ್ರೊವೈಡಿಂಗ್ ದ ಹೌಸ್ ಹೋಲ್ಡ್ಸ್ಗೆ ಅಥವಾ ಅಡಿಷನಲ್ ಇನ್ಕಮ್ ಏನಾದ್ರು ಇನ್ವೆಸ್ಟರ್ಸ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೇ ವಿಲ್ ಸ್ಪೆಂಡ್ ಆರ್ ಇನ್ವೆಸ್ಟ್ ಫರ್ದರ್ ಇನ್ ಪ್ರೊಡಕ್ಷನ್ ಆಕ್ಟಿವಿಟಿ, ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ. ಇದರಿಂದ ಕಂಟ್ರಿಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ದಿಸ್ ವಿಲ್ ಹೆಲ್ಪ್ಫುಲ್ ಟು ಕಾಂಟ್ರಿಬ್ಯೂಟ್ ದ ಎಕನಾಮಿಕ್ ಗ್ರೋತ್ ಅಂತ ನಾವು ಹೇಳಬಹುದು. ಅಂಡ್ ಇಟ್ ಆಲ್ಸೋ ಇನ್ಕ್ರೀಸಸ್ ದ ಮಾರ್ಕೆಟ್ ಎಫಿಷಿಯನ್ಸಿ. ಸಿ ವೆನ್ ದ ಡಿವಿಡೆಂಟ್ ಪೇಮೆಂಟ್ ಕ್ಯಾನ್ ಹೆಲ್ಪ್ that is to maintain the market efficiency by providing the investors with accurate information about the company's financial performance. ಯಾವಾಗ ಒಂದು ಕಂಪನಿ ಬಗ್ಗೆ ನಮಗೆ accurate financial information ಗೊತ್ತಾಗುತ್ತೋ ಆಗ ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ಸ್ ನ ಡೆಫಿನೆಟ್ ಆಗಿ ತಗೋಬಹುದು. ಕರೆಕ್ಟ್ ಅಲ್ವಾ? ದಿಸ್ ವಿಲ್ ಹೆಲ್ಪ್ಫುಲ್ ಟು ಅನಲೈಸ್ ದ ಮಾರ್ಕೆಟ್ ಎಫಿಷಿಯನ್ಸಿ. ಆ ಮಾರ್ಕೆಟ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಸಹ ಒಂದು ಕಂಪನಿಗೆ ಡಿವಿಡೆಂಟ್ ಪೇಮೆಂಟ್ ಅಥವಾ ಡಿವಿಡೆಂಟ್ ಪಾಲಿಸಿ ಇಂಪಾರ್ಟೆಂಟ್ ಅಂತಾನೆ ನಾವು ಹೇಳಬಹುದು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಆಯ್ತು. ಈಗ ಈ ಡಿವಿಡೆಂಡ್ಸ್ ಯಾವ ರೀತಿನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಸಹ ನಾವು ಜನರಲ್ ಆಗಿ ಡಿಸ್ಕಷನ್ ಮಾಡಬಹುದು. ಸೊ ಇಲ್ಲಿ
ಇಂಪ್ಯಾಕ್ಟ್ ಆಫ್ ಡಿವಿಡೆಂಟ್ ಪಾಲಿಸಿ ಆನ್ ಕಂಪನಿನಲ್ಲಿ ಯಾವ ರೀತಿನಲ್ಲಿ ಅಥವಾ ಈ ಡಿವಿಡೆಂಟ್ ನ ಕಂಪನಿ ಪೇ ಮಾಡ್ತಿದ್ದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಔಟ್ ಫ್ರಮ್ ದ ಬಿಸ್ನೆಸ್ ಆರ್ಗನೈಸೇಷನ್. ಏನ್ ಗೋಯಿಂಗ್ ಔಟ್ ಅಂತ ಹೇಳಿದ್ರೆ ಕ್ಯಾಶ್ ಇಸ್ ಗೋಯಿಂಗ್ ಔಟ್ ಫ್ರಮ್ ದ ಬಿಸ್ನೆಸ್ ಆರ್ಗನೈಸೇಷನ್. ಇಫ್ ದ ಕಂಪನಿ ಡಿಸ್ಟ್ರಿಬ್ಯೂಟ್ ದ ಅರ್ನಿಂಗ್ಸ್ ಟು ದ ಶೇರ್ ಹೋಲ್ಡರ್ಸ್ ದೆನ್ ಡೆಫಿನೆಟ್ಲಿ ಕಂಪನಿನಲ್ಲಿರೋ ಕ್ಯಾಶ್ ಫ್ಲೋ ಏನಾಗುತ್ತೆ, ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ದಿಸ್ ಇಸ್ ದ ಇಂಪ್ಯಾಕ್ಟ್. ಓಕೆ, ಸೊ ಅದೇ ರೀತಿನಲ್ಲಿ ರಿಟೇನ್ಡ್ ಅರ್ನಿಂಗ್ಸ್ ಏನಾಗುತ್ತೆ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಡಿಕ್ರೀಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಸಿ ಇಯರ್ ಕಂಪನಿ ಏನಾದ್ರೂ ಡಿವಿಡೆಂಡ್ ನ ಬೇರೆಯವ್ರಿಗೆ ಕೊಡ್ತಿದೆ, ಇನ್ವೆಸ್ಟರ್ಗೆ ಕೊಡ್ತಿದೆ ಅಂತ ಹೇಳಿದ್ರೆ ಕ್ಯಾಶ್ ಫ್ಲೋ ಏನಾಗುತ್ತೆ ಕಂಪನಿನಲ್ಲಿ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಬೇರೆ ಕಡೆ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಷ್ಟೊಂದು ಇರೋದಿಲ್ಲ. ಯಾಕೆಂದ್ರೆ ಡಿವಿಡೆಂಡ್ ನ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ರಿಟೇನ್ ಅರ್ನಿಂಗ್ಸ್ ಸಹ ಡಿಕ್ರೀಸ್ ಆಗುತ್ತೆ. ಬಟ್ ಇಯರ್ ಯು ಸಿ ಶೇರ್ ಪ್ರೈಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಯಾವ ಕಂಪನಿ ಡಿವಿಡೆಂಡ್ಸ್ ನ ಪೇ ಮಾಡ್ತಾ ಇರುತ್ತೋ ಆ ಕಂಪನಿನಲ್ಲಿ ಮ್ಯಾಕ್ಸಿಮಮ್ ಇನ್ವೆಸ್ಟರ್ಸ್ ಇರ್ತಾರೆ, ಮ್ಯಾಕ್ಸಿಮಮ್ ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ. ಸೊ ಹಾಗಾಗಿ ದ ಶೇರ್ ಪ್ರೈಸ್ ಆಫ್ ದ ಕಂಪನಿ ಅಂಡ್ ಮಾರ್ಕೆಟ್ ಅರ್ನಿಂಗ್ ಪರ್ ಶೇರ್ ಆಫ್ ದ ಕಂಪನಿ ವಿಲ್ ಬಿ ಗೋಯಿಂಗ್ ಟು ಇನ್ಕ್ರೀಸ್ ಅಂತ ನಾವು ಹೇಳಬಹುದು. ಸೊ ಹಾಗಾಗಿ ಇನ್ವೆಸ್ಟರ್ಸ್ ಬಂದ್ಬಿಟ್ಟು ಅಟ್ರಾಕ್ಟ್ ಆಗ್ತಾರೆ ಪಾಸಿಟಿವ್ ಆಗಿ, ಅಂಡ್ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ಸು ಸಹ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನ ನಾವು ಮೆನ್ಷನ್ ಮಾಡೋದಷ್ಟೇ. ಕ್ಯಾಶ್ ಫ್ಲೋ ಡಿಕ್ರೀಸ್ ಆಗುತ್ತೆ, ರಿಟರ್ನ್ ಅರ್ನಿಂಗ್ಸ್ ಡಿಕ್ರೀಸ್ ಆಗುತ್ತೆ, ಶೇರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗುತ್ತೆ ಅಥವಾ ಅಟ್ರಾಕ್ಟ್ ಆಗ್ತಾರೆ, ಅಂಡ್ ಶೇರ್ ಹೋಲ್ಡರ್ಸ್ ರಿಟರ್ನ್ ವಿಲ್ ಆಲ್ಸೋ ಗೋಯಿಂಗ್ ಟು ಇನ್ಕ್ರೀಸ್ ಅಂತ ನಾವು ಹೇಳಬಹುದು ಜನರಲ್ ಆಗಿ. ಓಕೆ, ಅಂಡ್ ಸಿಮಿಲರ್ಲಿ ಈ ಡಿವಿಡೆಂಟ್ ನ ಏನಾದ್ರೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಏನಾದ್ರೂ ಇದ್ರೆ ಕಂಪನಿಗೆ ಯಾವ ಯಾವ ಫ್ಯಾಕ್ಟರ್ಸ್ ನ ಕನ್ಸಿಡರೇಷನ್ ಮಾಡಬೇಕಾಗತ್ತೆ, ಯಾವ ಯಾವ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್ ಡೆಫಿನೆಟ್ ಆಗಿ ಈ ಒಂದು ಫ್ಯಾಕ್ಟರ್ ನ ಕನ್ಸಿಡರೇಷನ್ ಮಾಡಲೇಬೇಕಾಗತ್ತೆ. ಅಂಡ್ ಫೈನಾನ್ಷಿಯಲ್ ಪಾಲಿಸಿ ಆಫ್ ದ ಕಂಪನಿ, ಲಿಕ್ವಿಡಿಟಿ ಆಫ್ ದಿ ಫಂಡ್ಸ್, ಅಂಡ್ ಡಿವಿಡೆಂಟ್ ಪಾಲಿಸಿ ಆಫ್ ದ ಕಾಂಪಿಟೇಟಿವ್ ಕನ್ಸರ್ನ್ಸ್, ಅಂಡ್ ಪಾಸ್ಟ್ ಡಿವಿಡೆಂಟ್ ರೇಟ್ಸ್ ಅಷ್ಟೇ, ಡೆಪ್ಟ್ ಆಬ್ಲಿಗೇಷನ್ಸ್, ಎಬಿಲಿಟಿ ಟು ಬಾರೋ ಅಂಡ್ ಗ್ರೋತ್ ನೀಡ್ಸ್ ಆಫ್ ದ ಕಂಪನಿ, ಪ್ರಾಫಿಟ್ ರೇಟ್ಸ್, ಲೀಗಲ್ ರಿಕ್ವೈರ್ಮೆಂಟ್ಸ್, ಪಾಲಿಸಿ ಆಫ್ ಕಂಟ್ರೋಲ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪಾಲಿಸಿ, ಅಂಡ್ ಟ್ಯಾಕ್ಸ್ ಪೊಸಿಷನ್ಸ್ ಆಫ್ ದ ಶೇರ್ ಹೋಲ್ಡರ್ಸ್, ಎಫೆಕ್ಟ್ಸ್ ಆಫ್ ಟ್ರೇಡ್ ಸೈಕಲ್, ಅಂಡ್ ಆಟಿಟ್ಯೂಡ್ಸ್ ಆಫ್ ಇಂಟ್ರೆಸ್ಟೆಡ್ ಗ್ರೂಪ್ಸ್. ಇದನ್ನ ನಾವು ಜನರಲ್ ಆಗಿ ನಿಮಗೆ ಅಂದ್ರೆ ಯಾವ ಯಾವ ಪಾಯಿಂಟ್ಸ್ ನಿಮಗೆ ಕನ್ವೀನಿಯಂಟ್ ಇರುತ್ತೋ ಅದನ್ನ ನೀವು ತಗೋಬಹುದು. ಇಲ್ಲಿ ಸ್ಟೆಬಿಲಿಟಿ ಆಫ್ ದ ಅರ್ನಿಂಗ್ಸ್ ಡೆಫಿನೆಟ್ ಆಗಿ ಸಿ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಾನೆ ನಾವು ಹೇಳಬಹುದು. ದಟ್ ಈಸ್ ಅಂದ್ರೆ ಸಿ ದ ಕಂಪನಿ ಅರ್ನಿಂಗ್ಸ್ ಆರ್ ರಿಲೇಟಿವ್ಲಿ ಸ್ಟೆಬಲ್. ಅಂದ್ರೆ ಯಾವಾಗ ಒಂದು ಕಂಪನಿ ರಿಲೇಟಿವ್ ಆಗಿ ಸ್ಟೆಬಲ್ ಆಗಿ ಇರುತ್ತೆ ಜನರಲ್ ಆಗಿ. ಓಕೆ, ಸೊ ಈ ತರ ಸ್ಟೆಬಲ್ ಆಗಿ ಇತ್ತು ಅಂತ ಹೇಳಿದ್ರೆ ಒಂದು ಕಂಪನಿ ಡಿವಿಡೆಂಟ್ ಪಾಲಿಸಿ, ಇಟ್ ಕೆನ್ ಈಸಿಲಿ ಪ್ರಿಡಿಕ್ಟ್ ಇಟ್ಸ್ ಫ್ಯೂಚರ್ ಅರ್ನಿಂಗ್ಸ್, ಅಂಡ್ ಸಚ್ ಎ ಕಂಪನಿ ಇಸ್ ಮೋರ್ ಲೈಕ್ಲಿ ಟು ಪೇ ಔಟ್ ಎ ಹೈಯರ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ಸ್ ಆಸ್ ಎ ಡಿವಿಡೆಂಟ್ ಅಂತಾನೆ ನಾವು ಹೇಳಬಹುದು, ದನ್ ದ ಕಂಪನಿ ಅಂತಾನೆ ನಾವು ಹೇಳಬಹುದು. ಓಕೆ, ಸೊ ಯಾವ ಸಿಚುವೇಶನ್ಸ್ ಅಲ್ಲಿ ಅಂತ ಹೇಳಿದ್ರೆ ಈಗ ಕಂಪನಿಗೆ ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಡಿವಿಡೆಂಟ್ ಪೇ ಮಾಡಬಹುದು. ಈಗ ಒಂದು ಕಂಪನಿ 10% ಆಫ್ ಫಿಕ್ಸೆಡ್ ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ ನ ಫಿಕ್ಸ್ ಅಪ್ ಮಾಡ್ಕೊಂಡಿದೆ ಅಂತಂದ್ರೆ ಇಟ್ ವಿಲ್ ಗೋಯಿಂಗ್ ಟು ಪೇ ದ ರೆಗ್ಯುಲರ್ಲಿ ಆನ್ ಕ್ಯಾಶ್ ಬೇಸಿಸ್, ಸ್ಟಾಕ್ ಬೇಸಿಸ್, ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಕೊಡಬಹುದು. ಅನ್ಸ್ಟೇಬಲ್ ಅರ್ನಿಂಗ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಂಪನಿಗೆ ಡಿವಿಡೆಂಡ್ ಪೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕಾಗಿ ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್ ಇಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್. ಕಂಪನಿಗೆ ಸ್ಟೆಬಲ್ ಆಗಿ ಅರ್ನಿಂಗ್ ಬರ್ತಾ ಇದ್ರೆ ಡಿವಿಡೆಂಟ್ ನ ಅಥವಾ ಡಿವಿಡೆಂಟ್ ಪಾಲಿಸಿ ಪ್ರಾಪರ್ ಆಗಿ ಮಾಡಬಹುದು. ಅನ್ಸ್ಟೇಬಲ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಡಿವಿಡೆಂಟ್ ಪಾಲಿಸಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ನೆಕ್ಸ್ಟ್ ಫೈನಾನ್ಷಿಯಲ್ ಪಾಲಿಸಿ ಆಫ್ ದ ಕಂಪನಿ. ಓಕೆ, ಸೊ ಡೆಫಿನೆಟ್ಲಿ ದ ಫೈನಾನ್ಷಿಯಲ್ ಪಾಲಿಸಿ ವಿಲ್ ಆಲ್ಸೋ ಎಫೆಕ್ಟ್ ದ ಡಿವಿಡೆಂಟ್ ಪಾಲಿಸಿ ಆಫ್ ದ ಕಂಪನಿ. ಕರೆಕ್ಟ್ ಅಲ್ವಾ? ಸೊ ಕಂಪನಿ ನೀಡ್ ಟು ಡಿಸೈಡ್ ಟು ಮೀಟ್ ದ ಎಕ್ಸ್ಪೆನ್ಸಸ್ ಫ್ರಮ್ ದ ರಿಟೇನ್ಡ್ ಅರ್ನಿಂಗ್ಸ್. ರಿಟೇನ್ಡ್ ಅರ್ನಿಂಗ್ಸ್ ಅಲ್ಲಿ ಕಂಪನಿ ಎಕ್ಸ್ಪೆನ್ಸಸ್ ಮೀಟ್ ಮಾಡಬೇಕು, ಆ ರೀತಿನಲ್ಲಿ ಡೆಪ್ಟ್ ನು ರೀಪೇ ಮಾಡ್ಬೇಕಾಗತ್ತೆ. ಅದನ್ನ ಕೊಟ್ಟಿದ್ದಾದ್ಮೇಲೆ ಡಿವಿಡೆಂಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. ಕಂಪನಿಗೆ ಎಕ್ಸ್ಪೆನ್ಸಸ್ ನ ಮತ್ತೆ ಡೆಪ್ಟ್ ನೇ ಪೇ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಡಿವಿಡೆಂಡ್ ನ ಪೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದೇರ್ ಫೋರ್ ಇಟ್ ಮಸ್ಟ್ ಪ್ಲಾನ್ ಅಬೌಟ್ ದ ಫೈನಾನ್ಷಿಯಲ್ ನೀಡ್ಸ್. ಸೊ ಫೈನಾನ್ಷಿಯಲ್ ಪಾಲಿಸೀಸ್ ನ ಕರೆಕ್ಟ್ ಆಗಿ ಮಾಡ್ಕೊಂಡಿಲ್ಲ ಅಂದ್ರೆ ಅಥವಾ ಈ ಫೈನಾನ್ಷಿಯಲ್ ಪಾಲಿಸೀಸ್ ಸಹ ಡಿವಿಡೆಂಡ್ ನ ಪೇ ಮಾಡೋದಕ್ಕೆ ಎಫೆಕ್ಟ್ ಆಗುತ್ತೆ. ಅಂಡ್ ಲಿಕ್ವಿಡಿಟಿ ಫಂಡ್ಸ್. ಲಿಕ್ವಿಡಿಟಿ ಫಂಡ್ಸ್ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಫಂಡ್ಸ್ ಅಂತ ನಾವು ಹೇಳಬಹುದು.
ಓಕೆ, ಸೊ ಇಲ್ಲಿ ಲಿಕ್ವಿಡಿಟಿ ಪೊಸಿಷನ್ ನ ಕಂಪನಿ ಮೇಂಟೈನ್ ಮಾಡುತ್ತಾ ಇಲ್ವಾ ಅನ್ನೋದ್ರ ಮ್ಯಾಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿ ದ ಲಿಕ್ವಿಡಿಟಿ ಆಫ್ ದಿ ಫಂಡ್ಸ್ ಇಸ್ ಅನ್ ಇಂಪಾರ್ಟೆಂಟ್ ಕನ್ಸಿಡರೇಷನ್ ಆಫ್ ದ ಡಿವಿಡೆಂಟ್ ಡಿಸಿಷನ್ ಅಂತ ನಾವು ಹೇಳ್ಬಹುದು. ಓಕೆ, ದ ಗ್ರೇಟರ್ ದ ಕ್ಯಾಶ್ ಪೊಸಿಷನ್ ಅಂಡ್ ಲಿಕ್ವಿಡಿಟಿ ಆಫ್ ದ ಫರ್ಮ್, ದ ಗ್ರೇಟರ್ ಎಬಿಲಿಟಿ ಟು ಪೇ ದ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಯಾವ ಒಂದು ಕಂಪನಿಗೆ ಲಿಕ್ವಿಡಿಟಿ ಫಂಡ್ಸ್ ಜಾಸ್ತಿ ಇರುತ್ತೋ ಆ ಕಂಪನಿ ಡಿವಿಡೆಂಟ್ ನ ಮ್ಯಾಕ್ಸಿಮಮ್ ಪೇ ಮಾಡಬಹುದು. ಅದರಲ್ಲಿ ಯಾವುದೇ ರೀತಿನಲ್ಲೂ ಕಾಂಪ್ಲೆಕ್ಸಿಟೀಸ್ ಅರೈಸ್ ಆಗೋದಿಲ್ಲ. ಲಿಕ್ವಿಡಿಟಿ ಫಂಡ್ಸೇ ಇಲ್ಲ ಅಂತ ಹೇಳಿದ್ರೆ ಡಿವಿಡೆಂಡ್ ನ ಪೇ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಅಸೆಟ್ಸ್, ಫಿಕ್ಸಡ್ ಅಸೆಟ್ಸ್ ಇತ್ತು ಅಂತಂದ್ರೆ ಡಿವಿಡೆಂಡ್ ನ ಪೇ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಲಿಕ್ವಿಡಿಟಿ ಫಂಡ್ಸ್ ಇತ್ತು ಅಂದ್ರೆ ಎಮರ್ಜೆನ್ಸಿ ಮೀಟ್ ಅಥವಾ ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡಬಹುದು. ಅದೇ ರೀತಿಯಲ್ಲಿ ಎಮರ್ಜೆನ್ಸಿ ಡಿವಿಡೆಂಡ್ಸ್ ನಾವು ಡಿಕ್ಲೇರ್ ಮಾಡಬಹುದು. ಸೊ ಹಾಗಾಗಿ ಲಿಕ್ವಿಡಿಟಿ ಫಂಡ್ಸ್ ಇಸ್ ಆಲ್ಸೋ ಅಫೆಕ್ಟ್ ದಿ ಫಿನಾನ್ಷಿಯಲ್ ಡಿವಿಡೆಂಟ್ ಪಾಲಿಸಿ. ನೆಕ್ಸ್ಟ್, ಡಿವಿಡೆಂಟ್ ಪಾಲಿಸಿ ಅಂಡ್ ಕಾಂಪಿಟೇಟಿವ್ ಕನ್ಸರ್ನ್ಸ್. ಪ್ರಾಪರ್ ಆಗಿ ಡಿವಿಡೆಂಟ್ ಪಾಲಿಸೀಸ್ ನಾವು ಮಾಡ್ಕೊಂಡಿಲ್ಲ ಅಂದ್ರೂ ಸಹ ನಾವು ಶೇರ್ ಹೋಲ್ಡರ್ಸ್ಗೆ ಕಾಂಪಿಟೇಟಿವ್ ಡಿವಿಡೆಂಡ್ಸ್ ನಾವು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಡ್ ಪಾಸ್ಟ್ ಡಿವಿಡೆಂಟ್ ರೇಟ್ಸು ಸಹ ಪ್ರೀವಿಯಸ್ ಆಗಿ ನಾವು ಎಷ್ಟು ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ ನ ಕೊಡ್ತಿದ್ವಿ ಅದ್ರ ಬೇಸ್ ಮೇಲೆ ಈಗ ಎಷ್ಟು ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ ನಾವು ಪೇ ಮಾಡಬೇಕು ಅನ್ನೋದು ಸಹ ಮ್ಯಾಟರ್ ಆಗುತ್ತೆ. ದಟ್ ಈಸ್ ಪಾಸ್ಟ್ ಡಿವಿಡೆಂಟ್ ರೇಟ್ಸ್ ಸಹ ನಾವು ಕೊಡಬೇಕಾಗತ್ತೆ. ಓಕೆ, ಅಂದ್ರೆ ಪ್ರೀವಿಯಸ್ ಅಲ್ಲಿ 10% ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಈಗ ನಾವು ಸ್ವಲ್ಪ ರೈಸ್ ಮಾಡ್ಕೊಳ್ಳೋದಾ ಅಥವಾ ಡಿಕ್ರೀಸ್ ಮಾಡ್ಕೋಬೇಕಾ ಅನ್ನೋದ್ರ ಡಿಸಿಷನ್ಸ್ಗೆ ನಮಗೆ ಈ ಒಂದು ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನಾವು ಹೇಳಬಹುದು. ಮತ್ತೆ ಡೆಪ್ಟ್ ಆಬ್ಲಿಗೇಷನ್ಸ್, ಕಂಪನಿ ಎಷ್ಟು ಅರ್ನಿಂಗ್ಸ್ ಮಾಡಿದೆ ಅದರಲ್ಲಿ ನಾವು ಡೆಪ್ಟ್ ಎಷ್ಟು ನಾವು ರಿಕವರಿ ಮಾಡಬೇಕು ಅಥವಾ ರೀಪೇ ಮಾಡಬೇಕು, ಉಳಿದಿರೋ ಅಮೌಂಟ್ ನಾವು ಡಿವಿಡೆಂಟ್ ನ ಪೇ ಮಾಡಬೇಕು ಅಂತ ಹೇಳಿದ್ರೆ ದಟ್ ಡೆಪ್ಟ್ ಆಬ್ಲಿಗೇಷನ್ ವಿಲ್ ಆಲ್ಸೋ ಇನ್ಫ್ಲೂಯೆನ್ಸ್ ದಿ ಪೇಮೆಂಟ್ ಆಫ್ ದಿ ಡಿವಿಡೆಂಟ್ ಟು ದ ಶೇರ್ ಹೋಲ್ಡರ್ಸ್ ಅಂತಾನೆ ನಾವು ಹೇಳ್ಬಹುದು. ಅಂಡ್ ಎಬಿಲಿಟಿ ಟು ಬಾರೋ, ಈಗ ಕಂಪನಿ ಯಾವಾಗ್ಲೂ ಸಹ ಡಿವಿಡೆಂಟ್ ನ ಪೇ ಮಾಡ್ತಾನೆ ಅಥವಾ ಡಿವಿಡೆಂಟ್ ನ ಪೇ ಮಾಡದೇನೆ ಯಾವಾಗ್ಲೂ ಡೆಪ್ಟೇ ತಗೊಳ್ತಿದೆ ಅಂತ ಹೇಳಿದ್ರೆ ಫೈನಾನ್ಷಿಯಲಿ ಇಟ್ ಈಸ್ ವೆರಿ ರಿಸ್ಕ್ ಅಂತಾನೆ ನಾವು ಹೇಳಬಹುದು, ಕರೆಕ್ಟ್ ಅಲ್ವಾ? ಸೊ ಎಬಿಲಿಟಿ ಟು ಬಾರೋ ಕಂಪನಿ, ಸಿ ದಟ್ ಈಸ್ ಯಾವಾಗ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಂಡ್ ಯಾವಾಗ ಕಂಪನಿ ಬಂದ್ಬಿಟ್ಟು ಒಂದು ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಅಥವಾ ಡೆಪ್ಟ್ ನ ತಗೊಳ್ತಿದೆಯೋ ಆಗ ಈ ಒಂದು ಡೆಪ್ಟ್ ನ ರೀಪೇಮೆಂಟ್ ಮಾಡೋದಕ್ಕೆ ಸರಿ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಕಂಪನಿ ನೋಡಿ ಡಿವಿಡೆಂಡ್ ನ ಪೇ ಮಾಡ್ಬೇಕು ಅಂತ ಹೇಳಿದ್ರೆ ಡೆಪ್ಟ್ ನ ಮೀಟ್ ಮಾಡ್ಬೇಕಾಗತ್ತೆ. ಎ ವೆಲ್ ಎಸ್ಟಾಬ್ಲಿಷ್ಡ್ ಫರ್ಮ್ಸ್ ಅಥವಾ ಕಂಪನೀಸ್ ಹ್ಯಾವ್ ದ ಬೆಟರ್ ಆಕ್ಸೆಸ್ ಟು ದ ಕ್ಯಾಪಿಟಲ್ ಮಾರ್ಕೆಟ್ಸ್. ಕಂಪನಿ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಗ್ಲೋಬಲ್ ಕ್ಯಾಪಿಟಲ್ ಮಾರ್ಕೆಟ್ ನ ಆಕ್ಸೆಸ್ ಮಾಡಬಹುದು. ಅಂಡ್ ಆಲ್ಸೋ ದೇ ಕ್ಯಾನ್ ಬಾರೋ ಎನಿ ಅಮೌಂಟ್ ಆಫ್ ಕ್ಯಾಪಿಟಲ್ ವಿತೌಟ್ ಎನಿ ಡಿಫಿಕಲ್ಟಿ. ಈಗ ಕಂಪನಿಗೆ ಅಷ್ಟು ಎಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಗ್ಲೋಬಲ್ ಕ್ಯಾಪಿಟಲ್ ಮಾರ್ಕೆಟ್ ನ ಆಕ್ಸೆಸ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಅಂದ್ರೆ ಆ ಕಂಪನಿ ಬಂದ್ಬಿಟ್ಟು ಆ ಕಂಪನಿಗೆ ಯಾರಾದ್ರೂ ಡೆಪ್ಟ್ ನ ಕೊಡ್ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ರೆಪ್ಯುಟೇಟೆಡ್ ಆಗಿರ್ಬೇಕು ಅಥವಾ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇನ್ಕ್ರೀಸ್ ಅಲ್ಲಿ ಇರಬೇಕು. ಹಾಗಾಗಿ ಆ ಎಬಿಲಿಟಿನೂ ಸಹ ಅಥವಾ ಎಬಿಲಿಟಿ ಆಲ್ಸೋ ಡಿಸೈಡ್ಸ್ ಅಂಡ್ ಇನ್ಫ್ಲೂಯೆನ್ಸ್ ದ ಫ್ಯಾಕ್ಟರ್ ಆನ್ ಡಿವಿಡೆಂಟ್ ಪಾಲಿಸಿ. ಕಂಪನಿ ಡಿವಿಡೆಂಟ್ ಪಾಲಿಸೀಸ್ ನ ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಎ ಫರ್ಮ್ ಕ್ಯಾನ್ ಪೇ ಹೈಯರ್ ರೇಟ್ ಆಫ್ ಡಿವಿಡೆಂಟ್ ನ ಪೇ ಮಾಡಬೇಕು ಅಂದ್ರೂ ಸಹ ಕಂಪನಿ ವ್ಯಾಲ್ಯೂ ಆಫ್ ದಿ ಫರ್ಮ್ ನ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಯಾವ ರೀತಿನಲ್ಲಿ ಡೆಪ್ಟ್ ನ ತಗೋಬೇಕು, ಯಾವ ರೀತಿನಲ್ಲಿ ರೀಪೇಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಗ್ರೋತ್ ನೀಡ್ಸ್ ಆಫ್ ದ ಕಂಪನಿ ಗೋಲ್ಸ್ ನ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಮಸ್ಟ್ ಕೆಪ್ಟ್ ದ ರಿಟೈನ್ಡ್ ಅರ್ನಿಂಗ್ಸ್ ಫಾರ್ ದ ಡೆವಲಪ್ಮೆಂಟ್ಸ್. ಸೊ ಆ ಒಂದು ಫ್ಯಾಕ್ಟರು ಸಹ ಡಿವಿಡೆಂಡ್ ನ ಕೊಡ್ಬೇಕಾ ಇಲ್ವಾ ಅನ್ನೋದು ಡಿಸೈಡ್ ಮಾಡುತ್ತೆ ಅಂತ ಆದ್ರೆ ದಟ್ ಫ್ಯಾಕ್ಟರ್ ಆಲ್ಸೋ ಇನ್ಫ್ಲೂಯೆನ್ಸಸ್ ದಿ ಡಿವಿಡೆಂಟ್ ಪಾಲಿಸಿ. ಪ್ರಾಫಿಟ್ ರೇಟ್, ಕಂಪನಿಗೆ ಎಷ್ಟು ಪ್ರಾಫಿಟ್ ಬರಬೇಕು, ಉಳಿದಿರೋ ಪ್ರಾಫಿಟ್ ನ ಅಥವಾ ವಿ ನೋ ದಟ್ ಡಿವಿಡೆಂಟ್ ಇಸ್ ಅ ಪೋರ್ಷನ್ ಆಫ್ ಪ್ರಾಫಿಟ್. ಡೆಫಿನೆಟ್ಲಿ ಎಲ್ಲಾ ಕಂಪನೀಸು ಅಥವಾ ಬಿಸಿನೆಸ್ ಮೆನ್ಸು ಆಲ್ ಆರ್ ರ್ಯಾಷನಲ್, ನನಗೆ ಜಾಸ್ತಿ ಪ್ರಾಫಿಟ್ ಬರಬೇಕು ಅಂತ, ನನಗೆ ಇಷ್ಟೇ ಪರ್ಸೆಂಟೇಜ್ ಪ್ರಾಫಿಟ್ ಸಾಕು, ಉಳಿದಿರೋದನ್ನೆಲ್ಲ ಡಿವಿಡೆಂಟ್ ಆಗಿ ಕೊಟ್ಬಿಡೋಣ ಅಂತ ಥಿಂಕ್ ಮಾಡೋದಿಲ್ಲ. ಸೊ ದಟ್ ಪ್ರಾಫಿಟ್ ರೇಟ್ ಈಸ್ ಆಲ್ಸೋ ಡಿಸೈಡ್ಸ್ ಹೌ ಮಚ್ ಡಿವಿಡೆಂಟ್ ಈಸ್ ಪೇಡ್ ಟು ದ ಶೇರ್ ಹೋಲ್ಡರ್ಸ್, ನೀಡ್ ಟು ಪೇ ಫಾರ್ ದ ಶೇರ್ ಹೋಲ್ಡರ್ಸ್ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಅಂಡ್ ಲೀಗಲ್ ರಿಕ್ವೈರ್ಮೆಂಟ್ಸ್, ಸೊ ಕೆಲವೊಂದು ಆಕ್ಟ್ಸ್ ಸಹ ಎಷ್ಟಂದ್ರೆ ಅಷ್ಟು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಕಂಪನೀಸ್ ಆಕ್ಟ್ 2013 ಅಂಡ್ ಕಂಪನೀಸ್ ಆಕ್ಟ್ ಆಫ್ 1956, ಈ ಒಂದು ಆಕ್ಟ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರ್ತಾರೆ. ದಟ್ ಈಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಕೆಲವೊಂದು ಲೀಗಲ್ ಪ್ರಾವಿಷನ್ಸ್ ಯಾವ ರೀತಿನಲ್ಲಿ ಡಿವಿಡೆಂಟ್ ಪಾಲಿಸೀಸ್ ನ ಮಾಡ್ಕೋಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ ಅಂತ ನಾವು ಹೇಳಬಹುದು. ಅಂಡ್ ಪಾಲಿಸಿ ಕಂಟ್ರೋಲ್, ಸೊ ಪಾಲಿಸಿ ಆಫ್ ಕಂಟ್ರೋಲ್ ಅಂತ ಹೇಳಿದ್ರೆ ಸಿ ದ ಕಂಪನಿ ಫೀಲ್ಸ್ ದಟ್ ನೋ ನ್ಯೂ ಶೇರ್ ಶುಡ್ ಬಿ ಎಂಟರ್ ದ ಕಂಪನಿ, then such company usually go for the bonus issue of the shares to the existing shareholders. ಸೊ ಹಾಗಾಗಿ
ಯಾವ ರೀತಿನಲ್ಲಿ ಜನರಲ್ ಪಬ್ಲಿಕ್ಗೆ ಶೇರ್ಸ್ ನ ಇಶ್ಯೂ ಮಾಡಬೇಕು ಅಂಡ್ ಹೊಸ ಶೇರ್ಸ್ ನ ಎಂಟರ್ ಮಾಡ್ಕೋಬಾರ್ದು ಅಂತ ಗೊತ್ತಾದಾಗ ಯೂಶುವಲ್ ಆಗಿ ಇಟ್ ವಿಲ್ ಗೋ ಫಾರ್ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಅಂದ್ರೆ ಯಾವ ರೀತಿನಲ್ಲಿ ಡಿವಿಡೆಂಟ್ ಪಾಲಿಸೀಸ್ ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆ ರೀತಿನಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಸಿ ಇಫ್ ದ ಕಂಪನಿ ಫೀಲ್ಸ್ ದಟ್ ನೋ ನ್ಯೂ ಶೇರ್ಸ್ ಟುಡ್ ಬಿ ಎಂಟರ್ ಟು ದ ಕಂಪನಿ, ದೆನ್ ಸಚ್ ಕಂಪನೀಸ್ ಯೂಶಲಿ ಗೋ ಫಾರ್ ದ ಬೋನಸ್ ಶೇರ್ಸ್ ಅಂದ್ರೆ ಬೋನಸ್ ಶೇರ್ಸ್ ನ ಇಶ್ಯೂ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಯಾರಿಗೆ? ಟು ದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್. ಈ ರೀತಿನಲ್ಲಿ ಕಂಟ್ರೋಲ್ ಮಾಡೋ ಒಂದು ಪಾಲಿಸೀಸು ಸಹ ಡೆಫಿನೆಟ್ ಆಗಿ ಡಿವಿಡೆಂಡ್ ನ ಪೇ ಮಾಡೋದಕ್ಕೆ ಅಫೆಕ್ಟ್ ಆಗುತ್ತೆ. ಅಂಡ್ ಕಾರ್ಪೊರೇಟ್ ಟ್ಯಾಕ್ಸೇಷನ್ ರೇಟ್ಸು ಸಹ ಕಂಪನಿಗೆ ಪ್ರಾಫಿಟ್ ಜಾಸ್ತಿ ಬರ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಪೇ ಫಾರ್ ದ ಅಂಡ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಪೇ ದ ಟ್ಯಾಕ್ಸಸ್ ಫಾರ್ ದ ಗವರ್ನಮೆಂಟ್. ಹಾಗಾಗಿ ಆ ಟ್ಯಾಕ್ಸೇಷನ್ ಸಹ ಡಿವಿಡೆಂಟ್ ನ ಡಿಸಿಷನ್ ಮಾಡುತ್ತೆ, ಕೊಡಬೇಕಾ ಅಥವಾ ಎಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಟ್ಯಾಕ್ಸ್ ಪೊಸಿಷನ್ಸ್ ಆಫ್ ದ ಶೇರ್ ಹೋಲ್ಡರ್ಸ್, ಯಾವ ಒಂದು ಶೇರ್ ಹೋಲ್ಡರ್ಸ್ಗೆ ಎಷ್ಟು ಇನ್ಕಮ್ ಅಥವಾ ಯಾವ ರೀತಿನಲ್ಲಿ ಅವ್ರಿಗೆ ಟ್ಯಾಕ್ಸ್ ಇಂಪ್ಲಿಕೇಶನ್ ಆಗ್ತಿದೆ, ಆ ಒಂದು ಟ್ಯಾಕ್ಸೇಷನ್ ಪೊಸಿಷನ್ಸ್ ಸಹ ಇಲ್ಲಿ ಡಿಸೈಡ್ ಮಾಡುತ್ತೆ ಡಿವಿಡೆಂಡ್ಸ್ ಯಾವ ರೀತಿನಲ್ಲಿ ಕೊಡಬಹುದು ಅಂತ ಹೇಳ್ಬಿಟ್ಟು. ಅಂಡ್ ಡಿಫ್ರೆಂಟ್ ಟ್ರೇಡ್ ಸೈಕಲ್ ಎಫೆಕ್ಟ್ಸ್. ಸೊ ಇಲ್ಲಿ ಟ್ರೇಡ್ ಸೈಕಲ್ ಎಫೆಕ್ಟ್ಸು ಸಹ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ದಟ್ ಈಸ್ ಈ ಡಿವಿಡೆಂಟ್ ಡ್ಯೂರಿಂಗ್ ಪ್ರಾಸ್ಪರಿಟಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಈ ಸ್ಟೇಜ್ ಅಲ್ಲಿ ಫಂಡ್ಸ್ ವಿಲ್ ಬಿ ಜನರೇಟೆಡ್ ಫ್ರಮ್ ದ ಡಿಪ್ರಿಸಿಯೇಷನ್ ಇಂದ ಫಂಡ್ಸ್ ಬಂದ್ಬಿಟ್ಟು ಜನರೇಟ್ ಆಗಿರುತ್ತೆ. ಓಕೆ, ಇಟ್ ವಿಲ್ ಮೇ ನಾಟ್ ಅಡಿಕ್ವೇಟ್ ಟು ರೀಪ್ಲೇಸ್ ದ ಅಸೆಟ್ಸ್ ಅಂತಾನೆ ನಾವು ಹೇಳಬಹುದು. ಯಾಕಂದ್ರೆ ಈ ಬೂಮು, ರಿಸೆಷನ್, ಪ್ರಾಸ್ಪರಿಟಿ, ಡಿಪ್ರೆಷನ್ ಇವೆಲ್ಲವೂ ಸಹ ಅಂದ್ರೆ ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ಸಹ ಕಂಪನಿಗೆ ಪ್ರಾಫಿಟ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಓಕೆ, ಸೊ ವಿ ನೋ ದಟ್ ಡಿವಿಡೆಂಡ್ ಇಸ್ ದ ಪೋರ್ಷನ್ ಆಫ್ ಪ್ರಾಫಿಟ್. ಹಾಗಾಗಿ ಈ ಟ್ರೇಡ್ ಸೈಕಲ್ ಸಹ ಡಿವಿಡೆಂಡ್ ನ ಪೇ ಮಾಡೋದಕ್ಕೆ ಫ್ಯಾಕ್ಟರ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ನೆಕ್ಸ್ಟ್, ಆಟಿಟ್ಯೂಡ್ಸ್ ಆಫ್ ದ ಇಂಟ್ರೆಸ್ಟೆಡ್ ಗ್ರೂಪ್ ಅಂತ ನಾವು ಹೇಳ್ತೀವಿ. ದಟ್ ಈಸ್ ಎ ಕನ್ಸರ್ನ್ ಮೇ ಹ್ಯಾವ್ ಸರ್ಟೆನ್ ಗ್ರೂಪ್ ಆಫ್ ಪವರ್ಫುಲ್ ಶೇರ್ ಹೋಲ್ಡರ್ಸ್ ಅಲ್ವಾ. ಸೊ ದೀಸ್ ಶೇರ್ ಹೋಲ್ಡರ್ಸ್ ಮೇ ಹ್ಯಾವ್ the payment of dividend. If these shareholders are not interested in paying high rate of dividend, then the company may not declare a low rate of dividend. ಕಂಪನಿ ಅಥವಾ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟೇ ಬೇಡ ಅಂತ ಏನಾದ್ರು ಇದ್ರೆ ಕಂಪನಿ ಡಿಕ್ಲೇರ್ ಮಾಡಿನೂ ವೇಸ್ಟ್. ಕೆಲವೊಂದು ಗ್ರೂಪ್ ಆಫ್ ಶೇರ್ ಹೋಲ್ಡರ್ಸ್ ಇರ್ತಾರೆ, ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಜಾಸ್ತಿ ಬೇಕಾಗುತ್ತೆ, ಬಟ್ ಇದು ಫಿಕ್ಸೆಡ್ ಪರ್ಸೆಂಟೇಜ್ ರೆಜಿಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಪೇ ಮಾಡ್ಕೊಂಡು ಫಿಕ್ಸೆಡ್ ಪರ್ಸೆಂಟೇಜ್ ಆಫ್ ಡಿವಿಡೆಂಟ್ ನ ಕೊಟ್ಟಿದೆ ಅಂತ ಹೇಳಿದ್ರೆ ದೇ ವಿಲ್ ಡಿ ಅಟ್ರಾಕ್ಟ್ ಅಂತ ನಾವು ಹೇಳಬಹುದು. ಓಕೆ, ಸೊ ಅವಾರ್ಡ್ಸ್ ಆಗಬಹುದು ಕಂಪನಿಗೆ. ಸೊ ಆ ರೀತಿನಲ್ಲಿ ಆಟಿಟ್ಯೂಡ್ಸ್ ಆಫ್ ದ ಇನ್ವೆಸ್ಟರ್ಸ್ ಆಲ್ಸೋ ವಿಲ್ ಇನ್ಫ್ಲೂಯೆನ್ಸ್ ದಿ ಡಿವಿಡೆಂಟ್ ಪಾಲಿಸಿ ಆಫ್ ದ ಕಂಪನಿ ಅಂತಾನೆ ನಾವು ಹೇಳಬಹುದು. ಓಕೆ, ಸೊ ಇಲ್ಲಿಗೆ ಈ ಒಂದು ಕಾನ್ಸೆಪ್ಟ್ಸ್ ಕ್ಲೋಸ್ ಮಾಡೋಣ. ಇನ್ ದ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ನಾವು ಡಿವಿಡೆಂಟ್ ಡಿಸಿಷನ್ ಥಿಯರೀಸ್ ನ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಇನ್ನು 2 ಕಾನ್ಸೆಪ್ಟ್ಸ್ ಇರುತ್ತೆ. ವಿ ವಿಲ್ ವೈಂಡ್ ಅಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.